ತೀರ್ಪನ್ನ ವಿಶ್ಲೇಷಣೆ ಮಾಡಿದ್ದೀರಾ. ಅದರಲ್ಲಿ ತೀರ್ಪಲ್ಲಿ ಹೇಳಿದೆ ಈ ಆದೇಶನ ಬಾಧಿತರು ಸಂತ್ರಸ್ತರು ಅಂದರೆ ಸೌಜನ್ಯ ಕುಟುಂಬಸ್ಥರು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಬಹುದು ಅಂತ. ನೀವು ಕಾನೂನು ತಜ್ಞರ ಜೊತೆ ಎಲ್ಲ ಪರಿಶೀಲನೆ ಮಾಡಿ ಇಡೀ ತೀರ್ಪು ಓದಿದ್ಮೇಲೆ ನೀವು ಯಾಕೆ ಸೌಜನ್ಯ ಅವ್ರ ತಾಯಿ ಅವರ ಫ್ಯಾಮಿಲಿಗೆ ಸುಪ್ರೀಂ ಕೋರ್ಟ್ಗೆ ಅಪ್ರೋಚ್ ಮಾಡಿ ಅಂತ ಯಾಕೆ ಹೇಳಿಲ್ಲ? ಯಾಕೆ ಇದುವರೆಗೂ ಸುಪ್ರೀಂ ಕೋರ್ಟ್ ಹೋಗ್ತಾ ಇಲ್ಲ? ಹೇಳಿದೀವಿ, ಅದೊಂದು ಲ್ಯಾಪ್ಸ್ ಇದೆ. ನನ್ನ ಕಡೆಯಿಂದಲ್ಲ, ಅವ್ರು ಹೋಗ್ಬೇಕಾಗಿದ್ದು ಅವ್ರ ತಾಯಿ ಹೋಗಿಲ್ಲ. ಅದನ್ನ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ನೀವೇನು ಅವ್ರಿಗೆ ಸಲಹೆ ಕೊಟ್ಟಿದ್ವಿ, ಯಾಕೆ ಅವ್ರು ಹೋಗ್ತಾ ಇಲ್ಲ? ಮೇಲ್ಮನವಿಗೆ ಹೋಗ್ಬೇಕಾಗಿತ್ತು, ಬಹುಶಃ ಡಿಲೇ ಆಗಿರ್ಬೋದು. ಡಿಲೇ ಅಂತ ಇಷ್ಟು ದಿವಸದೊಳಗೆ ಹೋಗ್ಬೇಕು ಅಂತ ಇರುತ್ತಲ್ಲ, ಅದು ಡಿಲೇ ಆಗಿದೆ. ಬಟ್ ಅದೇನೇ ಇರಲಿ, ಸರ್ಕಾರ ಸಲಹೆ ಕೊಡ್ಲಿಲ್ವ ಅವರಿಗೆ? ನೀವು ಸುಪ್ರೀಂ ಕೋರ್ಟ್ ಹೋಗಿ ಮೇಲ್ಮನವಿ ಹೋಗಿ ಅಂತ ಹೇಳಿದ್ದಿದೆ. ಅದೇ ತರ ಬೇರೆ ಯಾವುದೋ ಒಂದು ಪ್ರಕರಣದಲ್ಲೂ ಹೇಳಿದ್ದೀನಿ, ಅವ್ರು ಬರದೇ ಹೋಗಿ. ಯಾಕೆ ಹೋಗ್ತಾ ಇಲ್ಲ ಅವರು ಸುಪ್ರೀಂ ಕೋರ್ಟ್ಗೆ ಹೋಗಕ್ಕೆ ಅಂತ ನಿಮಗೆ ಏನು ಒಪ್ಲಿಲ್ಲ? ಪ್ರಶ್ನೆ ಅಲ್ಲ, ಒಪ್ಲಿಲ್ಲ ಅಲ್ಲ, ಹೋಗ್ಲಿಲ್ಲ. ಏನಕ್ಕೆ ಅಂತ ನಿಮಗೆ ನನಗೂ ಗೊತ್ತಿಲ್ಲ. ನೀವೇನು ಮಾತಾಡಲಿಲ್ಲ? ಅಷ್ಟೇನು ಅವ್ರನ್ನೇನು ಕನ್ವಿನ್ಸ್ ಮಾಡ್ಲಿಲ್ವಾ ನೀವು ಸುಪ್ರೀಂ ಕೋರ್ಟ್ ಹೋಗಿ ಅಂತ 2 ಸಲ ಹೇಳಿದ್ದಿದೆ. ಆಮೇಲೆ ಅವ್ರು ಈ ಕಡೆ ಬಂದು ಅವ್ರಿಗೂ ನಮಗೂ ಜಿಯೋಗ್ರಫಿಕಲ್ ಆಗಿ ಬಹಳ ದೂರದಲ್ಲಿದ್ದೀವಿ. ಮೈಸೂರಿನ ಪ್ರಾಂತ್ಯದಲ್ಲಿ ನಾವಿರೋದು. ಸೊ ನೀವು ಈ ಹೋರಾಟಕ್ಕೆ ಅಂದ್ರೆ ಧರ್ಮಸ್ಥಳಕ್ಕೆ ಯಾವತ್ತು ಹೋಗೇ ಇಲ್ವಾ? ಈ ಹೋರಾಟದ ರೂಪುರೇಷೆ ಮಾಡಕ್ಕೆ ಹೋಗಿದ್ದೀನಿ. ನಾನು ಬಹಳ ಟ್ರಾವೆಲ್ ಮಾಡಿದ್ದೀನಿ. ಅಲ್ಲಿ ಮನೆಯಲ್ಲಿ ಮಾತಾಡ್ಸಿದ್ದೆ, ಕೆಲವ್ರನ್ನೆಲ್ಲ ಮಾತಾಡ್ಸಿದ್ದೆ ಧರ್ಮಸ್ಥಳ ಸುತ್ತಮುತ್ತ. ಯಾಕೆಂದ್ರೆ ನಮಗೆ ನೀವು ಹೇಗೆ ಬಂದಿದ್ದೀರೋ ಹಾಗೆ ಕೆಲವೊಂದು ವಿಚಾರಗಳನ್ನ ತಿಳ್ಕೊಳ್ಬೇಕಲ್ವ. ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ಸು ಯಾರೋ ಹೇಳಿದ್ರು ಅಂತಲ್ಲ, ತಿಳ್ಕೊಳ್ಬೇಕಾಗಿರುತ್ತೆ. ಅಲ್ಲಿ ಇನ್ನೊಂದು ಪ್ರಕರಣ ನಡೆದಿತ್ತು, ಯಾವುದು ಮಾವ್ತನ್ ಕೇಸ್ ಇತ್ತಲ್ವ, ಅದು ಏನದು ಅಂತ ತಿಳ್ಕೊಳ್ಬೇಕಾಗಿತ್ತು. ಅವರ ಮಗನ ಹತ್ರ ಮಾತಾಡಿದ್ದೀನಿ. ಸರ್, ಇವತ್ತು ಒಂದು ಗುಪ್ತಚರ ಇಲಾಖೆದು ಒಂದು ರಿಪೋರ್ಟ್ ಬಂದಿದೆ. ಅದರ ಪ್ರಕಾರ 2 ವರ್ಷದ ಹಿಂದೆನೆ ಈ ಮಟ್ಟಣ್ಣನವರು, ತಿಮ್ರೋಡಿಯವರು, ಸ್ಟ್ಯಾನ್ಲಿ ಅವರೆಲ್ಲ ಸೇರಿ ಧರ್ಮಸ್ಥಳದ ವಿರುದ್ಧ ಹೋರಾಟದ ಒಂದು ರೂಪುರೇಷೆನ ರೂಪಿಸಿದ್ರು. ಒಂದು ಷಡ್ಯಂತ್ರ 2 ವರ್ಷದ ಹಿಂದೆನೇ ನಡೆದಿತ್ತು ಅನ್ನೋ ಒಂದು ಗುಪ್ತಚರ ಇಲಾಖೆ ಸರ್ಕಾರಕ್ಕೆ ಒಂದು ವರದಿ ಕೊಟ್ಟಿತ್ತು. ಸೊ ನೀವು ಹೇಳಿದ್ರಿ 2023ರಲ್ಲೇ ನಾವು ಒಂದು ಸೌಜನ್ಯ ಪರ ಹೋರಾಟದ ರೂಪುರೇಷೆ ಮಾಡಿದ್ವಿ ಅಂತ. ಅದಕ್ಕೂ ಇದಕ್ಕೂ ಏನಾದ್ರು ಲಿಂಕ್ ಇದೆಯಾ ಸರ್? ಗುಪ್ತಚರ ಇಲಾಖೆ ಎಚ್ಚರಿಸಿತ್ತು ಸರ್ಕಾರಕ್ಕೆ ಈ ತರ ಒಂದು ಷಡ್ಯಂತ್ರ ನಡೀತಿದೆ ಅಂತ. ಆ ರಿಪೋರ್ಟ್ ಅಲ್ಲಿ ನಿಮ್ಮ ಹೆಸರಿದೆ. ಯಾಕಿರ್ಬೇಕು? ಅದೇ ಮಾಡಿದ್ರ ನೀವೇನಾದ್ರೂ ಆತರ? ಇಲ್ಲ ನೋಡಿ, ಅಂದ್ರೆ ನೀವು ತಿಮರೋಡಿ ಗಿರೀಶ್ ಮಟ್ಟಣ್ಣನವರು, ತಿಮರೋಡಿ ಅವ್ರ ಜೊತೆ ಯಾವತ್ತು ನೀವು ಹೋರಾಟ ಸಭೆ ಮಾಡಿರ್ತೀವಿ. ಸಭೆ ಮಾಡಿದಾಗ ಸಂಪರ್ಕದಲ್ಲಿ ಇದೀರಿ. ಸಭೆ ಮಾಡಿದಾಗ ಸೇರಿರ್ತಾರೆ, ಎಲ್ಲರೂ ಸೇರಿರ್ತಾರೆ. ಮಟ್ಟಣ್ಣ ಬಂದ್ಬಿಟ್ಟಿದ್ರು, ತಿಮ್ರೋಡಿ ಬಂದಿದ್ರು ಅಂತ ಕೇಳೋದಲ್ಲ, ಅವತ್ತು ಎಲ್ಲರೂ ಸೇರಿರ್ತಾರೆ. ಮೈಸೂರಿನಲ್ಲಿ ಅಷ್ಟು ಜನ ಸೇರಿದಾಗ ಅಲ್ಲಿ ಮಟ್ಟಣ್ಣನವ್ರು ಬಂದಿರ್ಬೋದು, ತಿಮ್ರೋಡಿಯವ್ರು ಬಂದಿರ್ಬೋದು. 98 ಜನ ಬೇರೆಯವ್ರು ಬಂದಾಗ ಅವರಿಬ್ಬರು ಬಂದಿಲ್ಲ ಅಂತಲ್ಲ, ಅವ್ರದ್ದಲ್ಲ ಹೋರಾಟ ಇದು. ಅಂದ್ರೆ ನೀವು ಧರ್ಮಸ್ಥಳದಲ್ಲಿ ಹೋಗಿ ಯಾವುದೇ ಈ ತರ ಸಭೆ ಮಾಡಲಿಲ್ಲ? ಇಲ್ಲ, ಧರ್ಮಸ್ಥಳದಲ್ಲಿ ಮೈಸೂರು ಮಾಡಿದ್ದೀವಿ. ನಾವು ಹೋಗಿದ್ದು 2-3 ಕಡೆ ಹೋಗಿದ್ದೀವಿ ನಾವು, ಇಲ್ಲ ಅಂತಲ್ಲ. ಜನ ಕಾರ್ಯಕ್ರಮ ಮಾಡಿದಾಗ ಕರೆದಿರ್ತಾರೆ. ಯಾಕೆಂದರೆ ನಾವು ಮುಂಚೂಣಿಲಿ ಏನೋ ಕೆಲಸ ಮಾಡಿರ್ತಾರೆ ಅಥವಾ ಗೊತ್ತಿರುತ್ತೆ ವಿಚಾರ, ಮಾತಾಡ್ಲಿಕ್ಕೆ ಕರೆದಿರ್ತಾರೆ, ಹೋಗಿರ್ತೀವಿ. ಕಳೆದ 4-5 ದಿನಗಳಿಂದ ಏಕಾಏಕಿ ಒಡನಾಡಿ ಮತ್ತು ಸ್ಟ್ಯಾನ್ಲಿ ಅವರ ಹೆಸರು ಬರ್ತಾ ಇದೆ. ಧರ್ಮಸ್ಥಳದ ಷಡ್ಯಂತ್ರದಲ್ಲಿ ಸ್ಟ್ಯಾನ್ಲಿ ಅವರೂ ಒಂದು ಭಾಗ, ಫಂಡಿಂಗ್ ನಡೆದಿದೆ, ಈ ಥರ ಎಲ್ಲ ಆರೋಪ ಬರ್ತಾ ಇದೆ. ಏನು ಇದ್ದಕ್ಕಿದ್ದಂಗೆ ನಿಮ್ಮ ಹೆಸರು ಸುಮ್ಮನೆ ಬರುತ್ತಾ? ಸುಮ್ಮನೆ ಪಾತ್ರ ಇಲ್ಲೇ ಬಂದಿದೆಯಾ? ಸುಮ್ಮನೆ ಬರೋದೆ. ಇದು ಕೊನೆಯ ಅಸ್ತ್ರ ಅಂದರೆ ನಮ್ಮ ದೇಶದಲ್ಲಿ ಒಂದು ಧರ್ಮ ದಂಗಲನ್ನು ಎದ್ದೇಳಿಸುವಂಥದ್ದು. ಇದು ತುಂಬ ವಿಷಾದನೀಯವಾದಂಥದ್ದು ಮತ್ತು ಆತಂಕಕಾರಿಯಾದಂಥದ್ದು. ಒಂದು ಸತ್ಯವನ್ನು ಮೆಟ್ಟಿ ನಿಲ್ಲಲಿಕ್ಕೆ, ಸತ್ಯ ಮೇಲೆ ಬರದೆ ಹಾಗೆ ಮಾಡಲಿಕ್ಕೆ, ಕೊನೆಗೆ ನಿಮ್ಮ ಮೂಲ ಹುಡ್ಕೊಂಡು ಹೋಗುವಂಥದ್ದು ಇದೆಯಲ್ಲ, ತುಂಬ ಅಸಹ್ಯಕರವಾದಂತಹ ಒಂದು ಬೆಳವಣಿಗೆಗಳಿದು. ಈಗ 50 ದಿನದಿಂದ ಇದು ತನಿಖೆ ನಡೀತಿದೆ, SIT ತನಿಖೆ ನಡೀತಾ ಇದೆ. ಆದ್ರೆ ಈಗ ಕಳೆದ 4-5 ದಿನ ಏಕಾಏಕಿ ಸ್ಟ್ಯಾನ್ಲಿ ಅವ್ರನ್ನೇ ಕೇಳಬೇಕು. ಇದು ಸ್ಟ್ಯಾನ್ಲಿ ನಿಮಗೆ ಏನೋ ಅದು ಯಾಕಪ್ಪ ಹೆಸರು, ನನ್ನ ಹೆಸರು ಯಾಕೆ ನಿಮ್ಮ ಫಂಡಿಂಗ್ ಮಾಡಿದ್ದೀರಾ ನೀವು? ನಾನು ಯಾರು? ನಿಮ್ಮ ಒಡನಾಡಿ ಸಂಸ್ಥೆ. ಒಡನಾಡಿಯಲ್ಲಿ ನಾನು ಯಾರು? ಒಡನಾಡಿಯಲ್ಲಿ ನೋಟಿಸ್ ಕೊಟ್ಟು ನಾನು ಕೇಳ್ತಾ ಇದ್ದೀನಿ ನಿಮಗೆ. ಒಡನಾಡಿಯಲ್ಲಿ ನಾನು ಒಂದು ಸಣ್ಣ ಭಾಗ. ಒಡನಾಡಿಯಲ್ಲಿ ನನ್ನ ಬಿಟ್ಟರೆ ಅಷ್ಟೂ ಜನನೂ ಕೂಡ ಬೇರೆ ಧರ್ಮಕ್ಕೆ ಸೇರಿದಂಥವರೇ ಇದ್ದಾರೆ. ನನ್ನ ಒಬ್ಬನ್ನ ಬಿಟ್ಟರೆ ಬಾಕಿ ಎಲ್ಲರೂ ಕೂಡ ಬೇರೆ ಬೇರೆ ಧರ್ಮಕ್ಕೆ ಸೇರಿದವರು. ಅರ್ಥ ಆಗ್ತಾ ಇದೆ? ನಿಮ್ಮ ಹೆಸರು ತಂದಿರೋದು ಧರ್ಮ ಹೆಸರನ್ನ ಇಟ್ಕೊಂಡ್ರೆ ಅವ್ರು ಪ್ರೊಟೆಕ್ಟ್ ಆಗ್ಬೋದು ಅಂತ ಅಂದ್ಕೊಂಡಿದ್ದಾರೆ, ಜನರನ್ನ ಎತ್ಕಟ್ಬೋದು ಅಂತ. ಯಾರು ಅಂತ ನೀವು ಅವ್ರನ್ನ ಕೇಳ್ಬೇಕು. ಯಾಕೆ ಯಾರ ಮೇಲೆ ಅನುಮಾನ? ಯಾರು ನಿಮ್ಮ ಹೆಸರನ್ನ
ಮುಂಚೂಣಿ ಇವರು ಯಾರು ಈ ನನ್ನ ವಿರುದ್ಧ ಯಾರು ಮಾತಾಡ್ತಾ ಹೋಗ್ತಿದ್ದಾರೆ, ಯಾರು ಮಾತಾಡ್ತಿದ್ದಾರೆ? ಈಗ ಬಹಳಷ್ಟು ಜನ ಮಾತಾಡ್ತಿದ್ದಾರೆ. ನನ್ನ ಹುಟ್ಟು ಬೇರೆ, ಅವರ ರೀತಿಯಲ್ಲಿ ನಾನು ಇರಲಿಕ್ಕೆ ಸಾಧ್ಯ ಇಲ್ಲ, ನನಗೆ ಅಸಹ್ಯ. ಅಲ್ಲ, ಹೆಸರು ಹೇಳ್ಬೋದಲ್ಲ, ನಿಮ್ಮ ವಿರುದ್ಧ ಯಾರು ನಿಂತಿದ್ದಾರೆ, ನಿಮ್ಮ ಹೆಸರನ್ನ ಯಾರು ತರ್ತಿದ್ದಾರೆ? ನಿಮಗೆ ಗೊತ್ತಿದೆ ಯಾರು ಅಂತ? ನನಗೆ ಗೊತ್ತಿದೆ. ನಾನು ಯಾವ ರೀತಿಯಲ್ಲಿ ಅದಕ್ಕೆ ಉತ್ತರ ಕೊಡಬೇಕು ಆ ರೀತಿಯಲ್ಲಿ ಉತ್ತರ ಕೊಡ್ತೇನೆ. ಅಂದ್ರೆ ಯಾರು? ಧರ್ಮಸ್ಥಳದವರ, ಹೆಗಡೆ ಕುಟುಂಬದವರ? ಯಾರು? ಮತ್ತೆ ನಾನು ಹೇಳಲ್ಲ. ಗೊತ್ತಿದೆ ನಿಮಗೆ? ನನಗೆ ಗೊತ್ತಿದೆ. ಇದು ಒಬ್ಬ ಪಂಕ್ಚರ್ ಹಾಕೋ ಒಂದು ಕಥೆ ಆಗಿದ್ರೆ ಇಷ್ಟು ದೊಡ್ಡ ದಂಗಲ್ ಮಾಡ್ತಿರ್ಲಿಲ್ಲ. ನೀವು ಇವತ್ತು ಒಬ್ಬ ಪ್ರಭಾವಿ ವ್ಯಕ್ತಿ ಅಥವಾ ಈ ಹೀನ ಕೃತ್ಯದ ಸುತ್ತ ಯಾವುದೋ ಒಂದು ನೆರಳಿರೋದ್ರಿಂದ ಜನ ಅದಕ್ಕೆ ಭಯ ಬಿದ್ದು ಅಥವಾ ಒತ್ತಡಕ್ಕೋ ಅಥವಾ ಅವರು ನಮ್ಮವರು ತಮ್ಮವರು ಅಂತ ಹೇಳುವ ಕಾರಣಕ್ಕೋ ಅಥವಾ ರಾಜಕೀಯ ಲಾಭಕ್ಕೋ ವೋಟ್ ಬ್ಯಾಂಕಿಗೋ ಏನಕ್ಕೋ ಒಂದಕ್ಕೆ ನೀವು ಹಡ್ತಾಳಗಳು, ರ್ಯಾಲಿಗಳು, ಮತ್ತೊಂದು ಮಾಡ್ತಾ ಇದ್ದೀರಿ ಅಂತಂದರೆ ನೀವೇ ಪ್ರೂವ್ ಮಾಡ್ತಾ ಇರೋದು ಏನು? ಇಲ್ಲಿ ಯಾರೋ ಒಬ್ಬ ಪ್ರಭಾವಿ ಶಕ್ತಿ ಈ ಎಲ್ಲ ಇದ್ರಲ್ಲಿ ಹಿಂದೆ ಇದೆ. ಆ ಪ್ರಭಾವ ಶಕ್ತಿ ನನಗೆ ಗೊತ್ತಿಲ್ಲ. ಇಟ್ ಈಸ್ ನನ್ ಆಫ್ ಮೈ ಡ್ಯೂಟಿ. ನಂಗೆ ಗೊತ್ತಿದೆ ಅಂತ ಹೇಳಿದ್ರಲ್ಲ, ಈಗ ನೀವು ಯಾರಿದ್ದಾರೆ ಇದರಿಂದ ನನ್ನ ಹೆಸರನ್ನ ನಾನು ಹೇಳಲ್ಲ ಅಂತ ಹೇಳ್ತಾ ಇದ್ದೀನಿ. ಹೇಳಲ್ಲ, ಗೊತ್ತಿದೆ, ಹೇಳಬೇಕಾಗಿದ್ದು ಯಾರು? ಶಂಕದಿಂದಲೇ ಬರಬೇಕು, ಅದು ತೀರ್ಥ. ಇನ್ವೆಸ್ಟಿಗೇಷನ್ ಆಫೀಸರ್ ಹೇಳಬೇಕು. ಒಡನಾಡಿ ಮತ್ತೆ ಇನ್ನೊಂದು ಸಂವಾದ ಅನ್ನೋ 2 ಸಂಸ್ಥೆಗಳಿಗೆ ಇಡಿ ಜಾಲಾಡ್ತಿದೆ ಅವರ ಅಕೌಂಟ್ಗಳನ್ನ. ಅವರಿಗೆ ಇಡಿ ನೋಟಿಸ್ ಕೊಟ್ಟಿದೆ. ಹೌದಾ? ಇಡಿ ನೋಟಿಸ್ ಕೊಟ್ಟಿದೆಯಾ ಒಡನಾಡಿ? ನನಗೆ ಗೊತ್ತಿಲ್ಲ. ನಾನು ನಿಮ್ಮ ಮೂಲಕ ತಿಳ್ಕೊಳ್ತಾ ಇದ್ದೀನಿ. ಮಾಧ್ಯಮಗಳ ಮೂಲಕ ಒಡನಾಡಿಗೆ ಇಡಿ ನೋಟಿಸ್ ಬಂದಿದೆ ಅಂತ ಹೇಳೋದನ್ನು ಗೊತ್ತಿದೆ. ಇಡಿ ನಮಗೆ ನೇರವಾಗಿ ಯಾವ ನೋಟಿಸನ್ನು ಕೊಡಲಿಲ್ಲ. ಬರಲಿ, ನಮಗೆ ಹೆದರ್ಸೋದಲ್ಲ, ಸ್ವಾಗತಿಸ್ತೀವಿ. ಹೆದರ್ಸ್ಲಿಕ್ಕೆ ನಾವು ಯಾರು? ಇಡಿ ಬಗ್ಗೆ ನನಗೆ ರೆಸ್ಪೆಕ್ಟ್ ಇದೆ. ಇಡಿ ಇರೋದ್ರಿಂದ ಭಾಳಷ್ಟು ಜನ ಕದಿಮರು ಒಳಗಡೆ ಹೋಗಿದ್ದಾರೆ. ಮಾಡಲಿ. ನಮಗೆ ಈ ದೇಶವನ್ನು ಒಡೆದಾಕ್ಲಿಕ್ಕೆ ನಮ್ಗೆ ಯಾರು ಫಂಡ್ ಮಾಡಿದ್ದಾರೆ ಅಂತ ಹೇಳೋದು ಜನರಿಗೆ ಆ ಶಂಕದ ಮೂಲಕ ಹರಿದು ಬರಲಿ ತೀರ್ಥ. ಆದರೆ ಸ್ಟ್ಯಾನ್ಲಿ ಅವರೆಲ್ಲ ಅವರ ಟಾರ್ಗೆಟು ಹಿಂದೂ ಮಠಗಳು, ಹಿಂದೂ ದೇವಸ್ಥಾನಗಳು. ಹೇಳಿ, ಅದು ಮಾತ್ರ ಯಾಕೆ? ಎಲ್ಲಿ ಹೇಳಿ? ಚರ್ಚ್ಗೆ ದಾಳಿ ಮಾಡಲ್ಲ, ಯಾಕೆ ಮಾಡಿಲ್ಲ? ದಾಳಿ ಮಾಡಲ್ಲ. ದಾಳಿ ಅಲ್ಲ ಇದು. ಹಾಗಾದ್ರೆ ಮಸೀದಿಗಳು ನೋಡಿ, ಮಂಗಳೂರಿನಲ್ಲಿ ಈಗ ನಿಮ್ಮ ಮೂಲಕ ಹೇಳ್ತಾ ಇದ್ದೇನೆ, ಮಂಗಳೂರಿನಲ್ಲಿ ಬಿಷಪ್ ಹೌಸ್ನಲ್ಲಿ ಹೆಣ್ಮಕ್ಳ ಮೇಲೆ ಲೈಂಗಿಕ ಶೋಷಣೆ ನಡೀತಾ ಇದ್ದಂಥದ್ದನ್ನು ಬಯಲಿಗೆ ಎಳೆದು ಅಲ್ಲಿ ಹೋಗಿ ಅದರ ಮುಂದೆ ಧರಣಿ ಮಾಡಿ ಆ ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟಾಗ ಇವತ್ತಿಗೂ ಕೂಡ ಹೋರಾಟ ಮಾಡ್ತಿರೋ ಒಂದೇ ಉದಾಹರಣೆ, ಚರ್ಚ್ ದಾಳಿ. ಇನ್ನೆಷ್ಟು ಬೇಕು ನಿಮಗೆ? ಇಲ್ಲಿ ಯಾರ್ದೋ ಅಂದ್ರೆ ಚರ್ಚ್ಗಳಲ್ಲಿ ಒಂದೇ ಚರ್ಚಲ್ಲಿ ಮಾತ್ರ ನಡೀತಿದೆ, ಇನ್ ಯಾವ ಚರ್ಚ್ಗಳಲ್ಲೂ ಯಾವ ನಮ್ಮ ಗಮನಕ್ಕೆ ತನ್ನಿ ಶೋಷಣೆ ನಡೀತಿದೆ. ಅದೇ ಸ್ಟ್ಯಾನ್ಲಿ ಅವರಿಗೆ ಹಿಂದೂ ಧರ್ಮದ, ಹಿಂದೂಗಳಿಗೆ ಸಂಬಂಧಪಟ್ಟ ದೂರುಗಳು ಮಾತ್ರ ಯಾಕೆ ಬರುತ್ತೆ? ಅದು ನೀವು ಬಂದವ್ರನ್ನ ಕೇಳಬೇಕು. ಅರೆ ನಿಮ್ಮ ಈ ರೀತಿಯಾದ ಟಾರ್ಗೆಟ್ ಯಾವುದು ಮಾಡ್ತಿಲ್ಲ. ಯಾಕೆ ಟಾರ್ಗೆಟ್ ಮಾಡಬೇಕು? ಟಾರ್ಗೆಟ್ ಮಾಡೋನು ಬಚ್ಚಿಲು ಹುಳು ಅಂತಾನೆ ನಾನು ಹೇಳೋದು. ಈಸ್ ಅನ್ಫಿಟ್ ಟು ಲಿವ್ ಇನ್ ದಿಸ್ ಡೆಮೋಕ್ರಸಿ. ಅಂದ್ರೆ ನಿಮಗೆ ಬರೀ ಈ ಚರ್ಚ್ಗಳ ಬಗ್ಗೆ ದೂರ ಬರಲ್ಲ, ಮಸೀದಿಗಳ ಬಗ್ಗೆ ಬಂದಿದೆಯಲ್ಲ ಮೇಡಮ್, ಬಂದಿದ್ದನ್ನ ಅಟೆಂಡ್ ಮಾಡಿದ್ನ ಹೇಳ್ತಾ ಇದ್ದೇನೆ. ಈಗ ಮಂಗಳೂರಿನಲ್ಲಿ ಬಂತು ಒಂದೇ ದೂರು. ಇನ್ನು ಎಷ್ಟು ಬರಲಿ? ನನ್ನ ಹತ್ರ ಬಂದರೆ, ನನ್ನ ಪೊಲೀಸ್ ಸ್ಟೇಷನ್ ಅಲ್ಲ, ಐ ಆಮ್ ನಾಟ್ ದ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್. ದಿನಕ್ಕೆ ಎಷ್ಟು ದೂರು ಬರುತ್ತೆ ಸರ್? ಇಲ್ಲಿ ಬೇರೆ ದೂರುಗಳು ಒಂದು 10 ಬರ್ತವೆ. 10 ದೂರಲ್ಲಿ ಡೊಮೆಸ್ಟಿಕ್ ವೈಲೆನ್ಸ್ ಕೇಸ್ಗಳು ಬರ್ತವೆ, ಪ್ರಾಸ್ಟಿಟ್ಯೂಷನ್ ಕೇಸ್ಗಳು ಬರ್ತವೆ. ಪ್ರಾಸ್ಟಿಟ್ಯೂಷನ್ ಕೇಸ್ ನಡೆಸ್ತಾ ಇದ್ದಂಥವನು ಅವನು ಯಾರು ಏನು ಎತ್ತಂತ ನಾವು ನೋಡ್ಕೊಂಡು ಹೋಗ್ತೀವ? ಹೇಳಿ. ಸೊ ಬಂದಿದ್ದ ದೂರೆಲ್ಲ ನೀವು ಪರಿಶೀಲನೆ ಮಾಡೇ ಹೋಗ್ತೀವಿ. ಹೋಗೋದು ಧರ್ಮಾಧಾರಿತ ಇಲ್ಲ. ಯಾಕೆ ಧರ್ಮಾಧಾರಿತ ಯಾಕೆ ಮಾಡ್ತಾರೆ? ನೀವು ಈ ಸಂಸ್ಥೆಯನ್ನು ನೋಡಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಇದರ ಒಳಗಡೆ ನನ್ನ ಯಾವುದಾದ್ರೂ ಒಂದು ಧಾರ್ಮಿಕ ಕುರುಹು ಇದ್ದರೆ ನೀವು ಹೇಳ್ದಂಗೆ ಕೇಳ್ತೀನಿ. ಸರ್, ಈಗ ಈ ಧರ್ಮಸ್ಥಳದ ಷಡ್ಯಂತ್ರದ ಹಿಂದೆ ಕ್ರೈಸ್ತ ಮಿಷನರಿಗಳು ಇದೆ. ಆ ಕ್ರೈಸ್ತ ಮಿಷನರಿಗಳಲ್ಲಿ ಸ್ಟ್ಯಾನ್ಲಿ ಅವ್ರದ್ದು ಒಂದು ಪಾಲಿದೆ ಅನ್ನೋ ಆರೋಪ. ತೆಗೀರಿ ಹೊರಗಡೆ, ಯಾರ್ದಾದ್ರು ಇದ್ರೆ ಕ್ರೈಸ್ತ ಮಿಷನರಿಗಳು ಇದ್ರೆ ತೆಗಿರಿ, ಅಥವಾ ಇನ್ಯಾರದಿದ್ರೆ